ಹೇಳಿ ಬ್ರದರ್. ಇವತ್ತು 32ನೇ ಪರಿನಿರ್ವಾಣೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಬಸವಲಿಂಗಪ್ಪ ಅವರು? ದಲಿತ ಚೇತನ, ಬಡವರ ಬಂಧು, ದೀನ ದಲಿತರ ಆಶಾಕಿರಣ, ದೇಶದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಮಲ ಹೊರುವ ಪದ್ಧತಿಯನ್ನು ಕಾನೂನು ಮೂಲಕ ನಿಷೇಧ ಮಾಡಿದಂಥ ಏಕೈಕ ವ್ಯಕ್ತಿ ಹಾಗೂ ಅತ್ಯಂತ ಉತ್ತಮವಾದಂಥ ಸಂಸದೀಯ ಪಟು ಅಂತಂದರೆ ದಿವಂಗತ ಶ್ರೀ ಬಿ ಬಸವಲಿಂಗಪ್ಪನವರಂತ ಹೇಳೋದ್ರಲ್ಲಿ ಯಾವುದೇ ಥರದ್ದು ಅನುಮಾನಗಳಿಲ್ಲ. ಅವರು ಈ ರಾಜ್ಯದಲ್ಲಿ ಮಂತ್ರಿಗಳಾಗಿ, ಈ ಯಲಹಂಕ ಕ್ಷೇತ್ರದಲ್ಲಿ ಅನೇಕ ಬಾರಿ ಶಾಸಕರಾಗಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿರೋದು ನಮ್ಮ ಕಣ್ಣ ಮುಂದೆ ಇದೆ. ಹಾಗಾಗಿ ಅವರು ಮಂತ್ರಿಗಳಾಗಿದ್ದಾಗ ಯಾವುದೇ ಇಲಾಖೆಯನ್ನು ಜವಾಬ್ದಾರಿ ತೆಗೆದುಕೊಂಡಾಗ ಅವರು ಚಾಚು ತಪ್ಪದೆ ಬಹಳ ಕ್ರಾಂತಿಕಾರಿಯಾಗಿ ಅವರು ಕಾರ್ಯವನ್ನು ನಿರ್ವಹಿಸಿ ಇವತ್ತು ನಮ್ಮ ರಾಜ್ಯದ ಜನತೆಗೆ ಮತ್ತು ಮೂಲೆಯಲ್ಲಿ ಅವರು ಏನು ಇವತ್ತು ಅವರ ಬಸವಲಿಂಗಪ್ಪನವರ ಹೆಸರನ್ನು ಹೇಳಲಿಕ್ಕೆ ಒಂದು ಉಳಿಸಿದ್ದಾರೆ. ಅವರು ಏನು ಭೂಪರಭಾರ ನಿಷೇಧ ಕಾಯ್ದೆ ಆಗಿರ್ಬೋದು, ಆಮೇಲೆ ಭೂಸಾ ಚಳವಳಿ ಥರದ್ದು ಆಗ್ಬೋದು, ಮತ್ತು ಮಲಹೊರುವ ಪದ್ಧತಿಯನ್ನು ಆಗ್ಬೋದು, ಮತ್ತು ನಮ್ಮ ಬೆಂಗಳೂರಿಗೆ 4ನೇ ಹಂತದ ಕಾವೇರಿ ನೀರನ್ನು ತರಲಿಕ್ಕೆ ಬಹಳಷ್ಟು ಶ್ರಮಿಸಿದಂಥವರು ಸನ್ಮಾನ್ಯ ದಿವಂಗತ ಬಿ ಬಸವಲಿಂಗಪ್ಪನವರು. ಹಾಗಾಗಿ ಇವತ್ತು ಒಂದು ಸಣ್ಣ ಎಕ್ಸಾಂಪಲ್ ಕೊಡಲಿಕ್ಕೆ ನಾನು ಬಯಸ್ತೀನಿ. ನಮ್ಮ ಯಲಹಂಕ ಉಪನಗರದಲ್ಲಿರ್ತಕ್ಕಂಥ ಡಾಕ್ಟರ್ BR ಅಂಬೇಡ್ಕರ್ ನಗರಕ್ಕೆ ನಮ್ಮ ಮುನಾಂಜನಪ್ಪನವರು ಜೊತೆಗೆ ಇದ್ದಾರೆ. ಅವರು ನಾವೆಲ್ಲರೂ ಸಹ ಅವರು ಮಂತ್ರಿಗಳಾಗಿದ್ದಾಗ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮಂತ್ರಿಗಳಾಗಿದ್ದಾಗ ದಿಢೀರ್ ಅಂತೇಳಿ 5 ಗಂಟೆಗೆ ನಾವು ರೇಷನ್ ಕಾರ್ಡ್ಗಳ ವಿಚಾರ ಹೋದಾಗ ಹಿಂದೆ ಮುಂದೆ ನೋಡಿದಿರ ಫಸ್ಟ್ ಜನಗಳಿಗೆ ರೇಷನ್ ಕಾರ್ಡನ್ನು ಕೊಡ್ರಿ ಅಂತಂತೇಳಿ ಇಮ್ಮಿಡಿಯೇಟಾಗಿ ಒಂದು ಲೆಟ್ರೇಡಲ್ಲಿ ಅವರು ಒಂದು ಪ್ರಸ್ತಾವನೆಯನ್ನು ಏನು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅಧಿಕಾರಿಗಳಿಗೆ ಕೊಟ್ಟಂಥ ನಿದರ್ಶನ ಇವತ್ತು ನನ್ನ ಕಣ್ಣ ಮುಂದೆ ಇದೆ. ಅದು ಯಾಕಂದರೆ ನಾವು ಭಾಳ ಹತ್ತಿರದಿಂದ ನೋಡಿರ್ತಕ್ಕಂಥವ್ರು ಸನ್ಮಾನ್ಯ ಬಿ ಬಸವಲಿಂಗಪ್ಪನವರಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಹಾಗಾಗಿ ಅವರ ಅನುಯಾಯಿಗಳಾಗಿ ನಾವೆಲ್ಲರೂ ಇವತ್ತು ಎಲ್ಲರೂ ಜಾತ್ಯತೀತವಾಗಿ ಮತ್ತು ಜಾತಿ ವರ್ಗರಹಿತವಾಗಿ ಎಲ್ಲರೂ ಇವತ್ತು ಈ ಒಂದು ದಿವಂಗತ ಬಿ ಬಸವಲಿಂಗಪ್ಪನವರ 32ನೇ ವರ್ಷದ ಪರಿನಿರ್ವಾಣದ ಅಂಗವಾಗಿ ಎಲ್ಲರೂ ಸಹ ನಮ್ಮ ಸಮಿತಿಯಿಂದ ನಮ್ಮ ಯಲಹಂಕ ಉಪನಗರದ ಚಿಕ್ಕಬೊಮ್ಮಸಂದ್ರ ಕ್ರಾಸಿಂದ ಕಾಲ್ನಡಿಗೆ ಜಾಥಾ ಮಾಡೋದ್ರ ಮೂಲಕ ಎಲ್ಲರೂ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು, ಪದಾಧಿಕಾರಿಗಳು ಮತ್ತು ಮುಖಂಡರುಗಳು ಎಲ್ಲರೂ ಭಾಗವಹಿಸಿ ಈ ಒಂದು ಬಸವಲಿಂಗಪ್ಪನವ್ರಿಗೆ ಎಲ್ಲರೂ ಒಂದು ಗುಲಾಬಿ ಹೂವನ್ನು ಅರ್ಪಿಸೋದ್ರ ಮೂಲಕ ಕೃತಜ್ಞತೆಗಳನ್ನು ಸಲ್ಲಿಸಲಾಗಿದೆ.